ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಯಾರ್ಯಾರು ಆಫ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ದೀರಿ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಟದಲ್ಲಿದ್ದು ನಿಮಗೆ ಗೂಗಲ್ಲು ಮತ್ತು ಅನೇಕ ವೆಬ್ಸೈಟ್ಗಳಲ್ಲಿ ಅದರ ಲಿಂಕ್ ಸಿಗ್ತದೆ, ಅದರ ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ, ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಹೇಳ್ತಾ ಮತ್ತೊಮ್ಮೆ ಚಾನಲ್ಗೆ ಹೊಸವಾಗಿ ಯಾರು ಬಂದಿದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವೀಡಿಯೋಸ್ಗಳನ್ನು ಬಹಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಕತ್ತೀರಿ. ಅದೇ ವಿಡಿಯೋನ ನೀವು ಬಹಳಷ್ಟು ಇಷ್ಟ ಆಗಿತ್ತಂದ್ರೆ ಏನಾದ್ರು ವಿಡಿಯೋಸ್ ಬಗ್ಗೆ ಏನಾದ್ರು ಹೇಳ್ಬೇಕನ್ನಿಸ್ತಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಏನು ಮಾಡೋಣ ಅಂದ್ರೆ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹೌದಾ? ಎಸ್, ಹಾಗಿದ್ರೆ ನೋಡ್ರಿ ಇಲ್ಲಿ, ರೀಅರೇಂಜ್ ದ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಇನ್ ದ ಆರ್ಡರ್. ಓಕೆ, ಈ ರೀಅರೇಂಜ್ಗೆ ಮತ್ತೊಂದು ಹೆಸರು ಏನಂತ ಕರಿತೀವಿ ಅಂದ್ರೆ PQRS ಅಂತ ಕರಿತೀವಿ. ಓಕೆ, ಇವಕ್ಕೆ PQRS ಅಂತ ಕರೀತಾರ ಅಥವಾ ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ ಅಂತಲೂ ಕರಿತೀವಿ. ಓಕೆ, ಎರಡು ಹೆಸರಿನಿಂದ ಇವೇನು ಫೇಮಸ್ ಅದ. ಓಕೆ, ಹಂಗಿದ್ದಾಗ ಇಲ್ಲಿ ಏನು ಕೊಟ್ಟಿರ್ತಾನ, PQRS ಅಂತ ಕೊಟ್ಟಾನ, ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಕೊಟ್ಟಾನ. ಅಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥದ್ದು ಒಂದಾದ್ಮೇಲೆ ಒಂದು ಯಾವ ರೀತಿ ಬರ್ತದ ಅಂತಕ್ಕಂಥದ್ದು ನಮ್ಮ ಕ್ವಶನ್. ಓಕೆ, ಎಸ್, ಹಂಗಿದ್ದಾಗ ನೋಡ್ರಿ, ಓದ್ರಿ ಇದನ್ನ ಏನೈತಿ, ದ ಎಕನಾಮಿಕ್ ಸ್ಲೋ ಡೌನ್ ಡ್ಯಾಶ್, ದ ಎಕನಾಮಿಕ್ ಸ್ಲೋ ಡೌನ್ ಡ್ಯಾಶ್ reducing consumer spending in multiple industries, straining household incomes and has led to job loss. ಓಕೆ, ಯಾವುದು ಬರಬಹುದು ಅಂತಕ್ಕಂಥದ್ದು. ಓಕೆ, ದ ಎಕನಾಮಿಕ್ ಸ್ಲೋ ಡೌನ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಓಕೆ, ಇದೊಂದು ಕಾನ್ಸೆಪ್ಟ್ ಬಂದಾಗ ಇದ್ರ ಜೊತೆಗೆ ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡತ್ತೀರಿ ಅಂದ್ರ ಅದ್ರ ಬಗ್ಗೆ ಮಾತಾಡುವಾಗ ಅಲ್ಲಿ ಏನು ಬರ್ತೈತಿ, ಹೆಲ್ಪಿಂಗ್ ವರ್ಬ್ ಐ ಆಮ್ ಅಂತ ಹೇಳ್ತೀರಿ. ಐ ಗೋಯಿಂಗ್ ಟು ಅನ್ನಂಗಿಲ್ಲ. ಓಕೆ, ದ ಎಕನಾಮಿಕ್ ಸ್ಲೋ ಡೌನ್ ಏನಾಗತ್ತೈತಿ, ಹ್ಯಾಸ್ ಲೆಡ್ ಟು ಜಾಬ್ ಲೂಸ್. ದಿಸ್ ಈಸ್ ದ ಫಸ್ಟ್ ಒನ್. ಹೌದಾ? ಈಗ ಯಾವುದೇ ಒಂದು ನೌನ್ ಅಂತಕ್ಕಂಥದ್ದು, ಅದು ಎಕನಾಮಿಕ್ ಸ್ಲೋ ಡೌನ್ ಅನ್ನೋದು ಒಂದು ನೌನ್ ಅದು. ಈ ನೌನ್ ಜೊತೆಗೆ ನೀವು ಒಂದು ಪ್ಯಾರಾ ಬರಕತ್ತೀರ ಅಂದ್ಮೇಲೆ ಏನು ಬರ್ಬೇಕ್ರಿ, ಹೆಲ್ಪಿಂಗ್ ವರ್ಬ್ ಬರಬೇಕು ಬೇಡ? ಎಲ್ಲರ ಒಂದ್ ಕಡೆ ಹೆಲ್ಪಿಂಗ್ ವರ್ಬ್ ಕಾಣಕತ್ತೈತೆ ನೋಡ್ರಿ, ಇಲ್ಲಿ ಅಷ್ಟ ಕಾಣತೈತಿ, ಇಲ್ಲಿ ಬಿಟ್ರೆ ನೀವು ಬೇರೆ ಕಡೆ ಎಲ್ಲೂ ಕಾಣಕ್ ಸಾಧ್ಯ. ಹೌದಾ? ಹಂಗಿದ್ರೆ ಇದು ಆನ್ಸರ್. ಇದನ್ನ ನೆನಪಿಟ್ಕೊಟ್ಟೆ, ಹ್ಯಾಸ್ ಲೆಡ್ ಟು ಜಾಬ್ ಲಾಸಸ್. ಎಕನಾಮಿಕ್ ಸ್ಲೋ ಡೌನ್ ಏನಾಗೈತಿ, ಅದೊಂದು ಜಾಬ್ ಲಾಸಸ್ಗೆ ಒಂದು ಹಾದಿ ಮಾಡಿ ಕೊಟ್ಟೈತಿ. ಹಾದಿ ಮಾಡಿ ಕೊಟ್ಟಾಗ ಏನಾಕೈತಿ, ಎಲ್ಲಿ ಜಾಬ್ ಲಾಸಸ್ ಆಗತ್ತಾವ, ಇನ್ನು ಮಲ್ಟಿಪಲ್ ಇಂಡಸ್ಟ್ರಿ ಒಳಗ ಎಲ್ಲಿ ಜಾಬ್ ಲಾಸಸ್ ಆಗತ್ತಾವ ಅದ್ರ ಮುಂದಿನ ಲಿಂಕ್ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದು, ಇಂಡಸ್ಟ್ರೀಸ್ ಒಳಗ ಏನಾಗತೈತಿ, ಜಾಬ್ ಲಾಸ್ ಆಗಾಕತೈತಿ. ಇದು ಎರಡನೇದು. ಓಕೆ, ಅದು ಎರಡನೇದು. ಎಸ್, ಅದೇ ರೀತಿಯಾಗಿ ಏನಾಗತೈತಿ, ರೆಡ್ಯೂಸಿಂಗ್ ಕನ್ಸ್ಯೂಮರ್ ಸ್ಪೆಂಡಿಂಗ್. ಎಸ್, ಈ ಸ್ಪೆಂಡಿಂಗು ಮತ್ತು ಸ್ಟ್ರೇನಿಂಗ್ ಅಂತಕ್ಕಂಥವು ಎರಡು ಕೂಡಿ ಬರಕ್ ಸಾಧ್ಯ ಇಲ್ಲ, ಎರಡು ING ಅದು. ಹೌದಾ? ಹಂಗಿದ್ದಾಗ ಏನಾಗೈತಿ, ಸ್ಟ್ರೇನಿಂಗ್ ಹೌಸ್ ಹೋಲ್ಡ್ ಇನ್ಕಮ್ಸ್, ಸ್ಟ್ರೇನಿಂಗ್ ಹೌಸ್ ಹೋಲ್ಡ್ ಇನ್ಕಮ್ಸು ಮತ್ತು ರೆಡ್ಯೂಸಿಂಗ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಎರಡೂ ಏನಾಗಕತ್ತಾವ. ಎರಡೂ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವಾಗ ಮೊದಲು ನೋಡಿ, ಇವೆರಡನ್ನ ಕೂಡಿಸಿ ಬರ್ದೇವ, ಇದನ್ನ ಮೊದಲು ಬರ್ದು ಇದನ್ನ ಆಮೇಲೆ ಬರಿತೀವಿ, ಎರಡು ING ಕೂಡಿ ಬರಂಗಿಲ್ಲ. ಐ ಆಮ್ ಗೋಯಿಂಗ್ ಈಟಿಂಗ್ ಅಂತ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಆ್ಯಂಡ್ ಈಟಿಂಗ್ ಅಂತ ಹೇಳ್ತಾರೆ. ಹೌದಾ? ಅದೇ ಕಾರಣಕ್ಕೆ ಇಲ್ಲಿ ಆ್ಯಂಡ್ ಇರ್ತಕ್ಕಂಥ ಎರಡನ್ನ ING ಕೂಡಿಸೋಕ್ಕಂಥದ್ದು ಯಾವುದು, ಆ್ಯಂಡ್ ಅಂತಕ್ಕಂಥದ್ದು. ಇದನ್ನ 3ನೇ ನಂಬರ್ ಬಳಸಿಬಿಡ್ರಿ, ಇದನ್ನ 4 ನಂಬರ್ ಬಳಸಿಬಿಡ್ರಿ. ಈಗ ಹೇಳ್ರಿ ಆನ್ಸರ್. ಒಂದನೇದು ಯಾವುದು, ಎಸ್, ಎರಡನೇದು Q, ಮೂರನೇದು R, ನಾಲ್ಕನೇದು P. ಇದು ಎಲ್ಲಿ ಕಾಣ್ತೈತೆ ನೋಡ್ರಿ, SQR. ದಿಸ್ ಈಸ್ ದ ಆನ್ಸರ್. ಓಕೆ, ಬಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ತಿಳಿತಲ್ರಿ? ಎಸ್, ಇವ್ನು ಹೆಂಗೆ ಇಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನ ಹೆಂಗೆ ಕಂಡುಹಿಡಿಬೇಕಂದ್ರೆ ನಿಮಗೆ ಮೊದಲು ಗೊತ್ತಿರಬೇಕು, ನೌನ್ ಅಂತಕ್ಕಂಥದ್ದು ಬಂದಾಗ ಈ ನೌನ್ ಜೊತೆಗೆ ಟು ಬಂತಂದ್ರೆ ಮತ್ತೆ ಅದು ಏನು ಬಳಸ್ಬೇಕು, ಈ ನೌನ್ ಬಂದಾಗ ಏನು ಬಳಸ್ಬೇಕು, ವರ್ಬ್ ಜೊತೆಗೆ ಆಬ್ಜೆಕ್ಟ್ ಇರ್ತದ. ಹೌದಾ? ಆಗ್ತದೆ. ಓಕೆ, ಇವು ಯಾವಾಗಿರಲು ಸಿಂಗ್ಯುಲರ್ ಇರ್ತಾವ. ಎಲ್ಲ ರಿಚ್ನೆಸ್ ಆಫ್ ಇಂಗ್ಲಿಷ್ ಗ್ರಾಮರ್ ಇದೆಲ್ಲ ನಿಮಗೆ ಏನ್ ಮಾಡ್ಬೇಕಾ, ನಿಮಗೆಲ್ಲ ಇದೆಲ್ಲ ಗೊತ್ತಿರ್ಬೇಕ್ರಿ ಕಾನ್ಸೆಪ್ಟ್. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗದಾವ. ಹೆಲ್ಪಿಂಗ್ ವರ್ಬ ಯಾಕೆ ಬಳಸಿದ್ವು, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಕರೆಕ್ಟ್ ಆಗಂಗಿಲ್ಲ. ಹೌದಾ? ಇದಾದ್ಮೇಲೆ ಇದು ನೋಡಿ ಲಾಸಸ್ ಅಂತ ಐತಿ, ಎಲ್ಲಿ ಲಾಸಸ್, ಇನ್ನು ಮಲ್ಟಿಪಲ್ ಇಂಡಸ್ಟ್ರಿ. ಇದಾದ್ಮೇಲೆ ಇದೇ ಯಾಕೆ ಬಂತು, ದಟ್ ಈಸ್ ದ ಕೊಲೊಕೇಶನ್ಸ್. ಅಲ್ಲೇ ನಿಮಗೆ ಲಾಸ್ ಆಗಕತ್ತೈತಿ, ಎಲ್ಲಿ ಅಂತಕ್ಕಂಥ ಕ್ವಶನ್ ಬರ್ತೈತಿ. ಎಲ್ಲಿ ಅಂದ್ರೆ ಇಂಡಸ್ಟ್ರಿ ಒಳಗ, ಅದನ್ನ ಸೆಕೆಂಡ್ ಸೆಂಟೆನ್ಸ್ ಬರಿತೀರಿ. ಹಿಂಗೆಲ್ಲ ಕೂಡಿದಾಗ ಇದು ಒಂದು ಓದ್ಬಿಡ್ರಿ ನೀವು, ಆಮೇಲೆ ಗೊತ್ತಾಕೈತಿ. SQRP ಅನ್ನ ಕರೆಕ್ಟಾಗಿ ಓದ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಯಾರಾ. ಓಕೆ, ಅಲ್ಲಿರ್ತಕ್ಕಂಥ ಒಂದು 2-3 ಸೆಂಟೆನ್ಸ್ ಕೂಡ ಒಂದು ಸಣ್ಣ ಪ್ಯಾರಾ ಮಾಡಿರ್ತಾರ, ಅದಕ್ಕೆಲ್ಲ ಏನಾಗಿಬಿಡ್ತದೆ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಮೀನಿಂಗ್ ಅರ್ಥ ಆಗ್ತದೆ. ಓಕೆ, ಬಹಳಷ್ಟು ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟು, ಇಲ್ಲಿ ಯಾವುದೇ ರೀತಿ ಟಫ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಇಲ್ಲೇನೈತಿ, ಋತ್ವಿಕ್ಸ್ ಬೋಲ್ಡ್ನೆಸ್ ಈಸ್ ಟ್ಯಾಕಲಿಂಗ್ ನ್ಯೂ ಚಾಲೆಂಜಸ್ ವಾಸ್
ರಿಯಲಿ ಅಡ್ಮೈರೇಬಲ್. ಓಕೆ, ರಿಯಲಿ ಅಡ್ಮೈರೇಬಲ್ ಆಗಿರ್ತಕ್ಕಂಥವು ಅಂತಕ್ಕಂಥದ್ದನ್ನ ಹೇಳಕತ್ತೈತಿ. ಋತ್ವಿಕ್ಸ್ ಬೋಲ್ಡ್ನೆಸ್ ಏನ್ ಮಾಡ್ಯಾರ ಅಂದ್ರೆ ಅಂಡರ್ಲೈನ್ ಮಾಡ್ಯಾರ, ಇತರ ಅಪೋಸಿಟ್ ವರ್ಡ್ ಅನ್ನ ಕೇಳ್ಯಾರ. ಈ ಬೋಲ್ಡ್ನೆಸ್ ಅಪೋಸಿಟ್ ವರ್ಡ್ ಕೇಳ್ಯಾರ ನೋಡಿ. ಬೋಲ್ಡ್ನೆಸ್ ಅಪೋಸಿಟ್ ವರ್ಡ್ ಏನಾಕೈತಿ ಅಂತ ಕೇಳ್ಯಾರ. ಎಸ್, ಬೋಲ್ಡ್ನೆಸ್ ಅಂದ್ರೆ ಏನ್ರಿ ಮೊದಲು ಅದನ್ನ ತಿಳ್ಕೊಂಡು. ಈ ಬೋಲ್ಡ್ನೆಸ್ ಅಂದ್ರೆ ಏನು? ಒಂದು ವೇಲರ್ ಅಂತಕ್ಕಂಥದ್ದು ಆಗ್ತದ. ಬೋಲ್ಡ್ ಅಂದ್ರೆ ಶೂರ. ಓಕೆ, ಒಂದು ಕರೇಜಿಯಸ್ ಅಂತ ಹಾಕದ, ಕರೇಜಿಯಸ್ ಅಂತಕ್ಕಂಥದ್ದು ಆಗ್ತದ. ಹೌದಾ? ಅದೇ ರೀತಿಯಾಗಿ ಬ್ರೇವ್ ಅಂತಕ್ಕಂಥದ್ದು ಆಗ್ತದ, ಬ್ರೇವ್ರಿ ಅಂತಕ್ಕಂಥದ್ದು ಆಗ್ತದೆ. ಹಂಗಿದಾಗ ಬೋಲ್ಡ್ನೆಸ್ ಅಂತಕ್ಕಂಥದ್ದು ಹೇಳ್ತೀವಿ. ಇದರ ಅಪೋಸಿಟ್ ವರ್ಡ್ ಏನಿರ್ಬೇಕಂದ್ರ, ವೇಲರದ ಅಪೋಸಿಟ್ ವರ್ಡ್ ಏನಿರ್ಬೇಕಂದ್ರೆ ನಾವು ಅಂಜಬುರುಕ ಆಗಿರ್ಬೇಕು, ಅಂಜಬುರುಕ ಆಗಿರ್ಬೇಕು, ಅಧೈರ್ಯ ಆಗಿರ್ಬೇಕು. ಹೌದಾ? ಅಧೈರ್ಯ ಆಗಿರ್ಬೇಕು ಅಥವಾ ಅಂಜಬುರುಕ ಆಗಿರ್ಬೇಕು. ಇದ್ರೊಳಗೆ ಯಾವ್ದೈತಿ? ದೆನ್ ವಾಟ್ ಈಸ್ ರೆಕ್ಲೆಸ್ನೆಸ್? ಹಿಂಗಂದ್ರೆ ಏನ್ರಿ? ರೆಕ್ಲೆಸ್ನೆಸ್ ಅಂದ್ರ ಜವಾಬ್ದಾರಿ ಇಲ್ಲದೆ ಇರತಕ್ಕಂತಹ ಮನುಷ್ಯ, ಅಜಾಗರೂಕತೆ. ಓಕೆ, ಅಜಾಗರೂಕತೆ ಆಗಿರ್ತಕ್ಕಂಥದ್ದು ಇದು ಬೋಲ್ಡ್ನೆಸ್ಗೆ ಅಪೋಸಿಟ್ ವರ್ಡ್ ಆಗುವಂಗಿಲ್ಲ. ಅಜಾಗರೂಕತೆ ಅಂದ್ರೆ ಅದಕ್ಕೆ ಮೀನಿಂಗ್ ಇಲ್ಲ. ಹೌದಾ? ನೆಕ್ಸ್ಟ್ ಕರೆಕ್ಟ್ನೆಸ್ ಅಂದ್ರೆ ಏನ್ರಿ? ನೀಟ್ ಆಗಿರ್ತಕ್ಕಂಥದ್ದು, ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಕಾನ್ಫಿಡೆನ್ಸ್ ಯಾಕೆ ಬರ್ತದೆ? ಹೌದಾ? ಕಾನ್ಫಿಡೆನ್ಸ್ ಅಲ್ಲಿ ಬರತಕ್ಕಂಥದ್ದು ಇಲ್ಲವೇ ಇಲ್ಲ ಚಾನ್ಸಸ್. ಬೋಲ್ಡ್ನೆಸ್ ಯಾವಾಗಲೂ ಕಾನ್ಫಿಡೆಂಟೇ ಇರ್ತಾನೆ. ಹಂಗಿದ್ರೆ ಆನ್ಸರ್ ಏನಾಕೈತಿ ನಮ್ದು? ಟಿಮಿಡಿಟಿ ಅಂತಕ್ಕಂಥದ್ದು ಆನ್ಸರ್ ಆಕೈತಿ. ಟಿಮಿಡಿಟಿ ಅಧೈರ್ಯ ಅಂತ ಹೇಳ್ತೀವಿ. ಹೌದಾ? ಅಂಜಬುರುಕ ಅಂತ ಹೇಳ್ತೀವಿ. ಆನ್ಸರ್ ಏನಾಯ್ತು? ಟಿಮಿಡಿಟಿ. ನೋಡ್ರಿ ಯಾವ ರೀತಿ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂತಹ ವಿಷಯ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಕ್ವಶನ್? ನೆಕ್ಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಕರೆಕ್ಟ್ಲಿ ರೆಕ್ಟಿಫೈಸ್ ದ ಅಂಡರ್ಲೈನ್ಡ್ ಎರರ್. ಕರೆಕ್ಟ್ಲಿ ರೆಕ್ಟಿಫೈ ಮಾಡ್ಬೇಕು ಅದನ್ನ ಅಂಡರ್ಲೈನ್ಡ್ ಎರರ್. ಯಾವ್ದು ಎರರ್ ಕೊಟ್ರ? ಓಕೆ, ಇದೆಲ್ಲ ಕಡೆ ನಾಲೆಜ್ ಐತಂದ್ರೆ ಇದು ನಾಲೆಜ್ ಅಂತಕ್ಕಂಥ ವರ್ಡ್ ಅನ್ನ ಕೇಳಿದ್ರೆ, ಇನ್ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಕೇಳ್ಯಾರ. ಹೌದಾ? ಎಸ್. ವಾಟ್ ಈಸ್ ಇನ್ ಕರೆಕ್ಟ್ಲಿ? ಮ್ಯಾನ್ ಹ್ಯಾಸ್ ಮೇಡ್ ಮೆನಿ ಚೇಂಜಸ್ ಆನ್ ದ ಅರ್ತ್ ವಿತ್ ದ ಪ್ರೈಮಿಟಿವ್ ಟೂಲ್ಸ್ ಅಂಡ್ ಲಿಮಿಟೆಡ್ ನಾಲೆಜ್. ನಾಲೆಜ್ ಅಂತಕ್ಕಂಥದ್ದನ್ನ ಕರೆಕ್ಟ್ ನೀವು ಓದಾಕ್ ಹೋದ್ರೆ ನಾಲೆಜ್ ಅಂತಕ್ಕಂಥದ್ದು ಕರೆಕ್ಟ್ ಐತಿ. ಹೌದಾ? ಎಸ್. ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಏನು ಬರ್ಬೇಕಂದ್ರೆ ನಾಲೆಜು KNOWLEDGE ಅಂತಕ್ಕಂಥದ್ದು ನಾಲೆಜ್ ಸ್ಪೆಲ್ಲಿಂಗ್ ಆಗ್ತದೆ. ಓಕೆ, ನಾಲೆಜ್ ಸ್ಪೆಲ್ಲಿಂಗ್ ಆದಾಗ ಎಲ್ಲಿ ಬರ್ತದೆ ನೋಡ್ರಿ? KNOWLED. ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಇಲ್ಲಿ ಬಹಳಷ್ಟು ಟೈಮನ್ನು ಸ್ಪೆಂಡ್ ಮಾಡೋದು ಬೇಡ, ಇದು ಆನ್ಸರ್ ಈಸಿಲಿ ಗೊತ್ತಾಕೈತಿ. ಓಕೆ, ನೀವು SSC ಬೋರ್ಡ್ ಒಳಗೆ ಯಾವುದೋ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇವು ಕ್ವಶನ್ಗಳು ಸಿಗಲಿಲ್ಲ ಅಂದ್ರೆ ನೀವು ಹೇಳಿದ್ ಕೇಳ್ತಾನೆ. ಓಕೆ, ಲಾಸ್ಟ್ ಇಯರ್ದು ಸ್ಟ್ಯಾನೋದಿಂದ ಹಿಡಿದು SSC GD ಇಂದ ಹಿಡಿದು ಎಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗತ್ತಾವ. ಈ ಥರ ಮೋಸ್ಟ್ ಆಫ್ ದ ಕ್ವಶನ್ಸ್ ಫ್ರಮ್ SSC GD ಕ್ವಶನ್ಸ್ ಓನ್ಲಿ. ಈ ಸಲನೂ ಆಗ್ತಕ್ಕಂತಹ ಕ್ವಶನ್ಸ್ಗಳನ್ನ ಮಾಡೋಣಂತ. The latest studies dash a sharp rise in the global temperature. ಓಕೆ, ನಾವು ಮಾಡ್ತಕ್ಕಂಥ ಪ್ರಪ್ರಥಮವಾಗಿರ್ತಕ್ಕಂಥ ತಪ್ಪೇನಂದ್ರೆ ದಿಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ನಾವು ಏನು ಮಾಡ್ತೀವಿ ರೀ? ಸರ್ ಡಾಟಾ ಅಂತ ಐತಿ, ಇದು ಸಿಂಗ್ಯುಲರ್ ಐತಿ, ಇಲ್ಲಿ ಏನು ಬಳಸಿಬಿಡ್ರಿ, ಅಲ್ಲಿ ಶೋ ಅಂತಕ್ಕಂಥದ್ದು ಕೇಳ್ಯಾರ, ಅದು ಶೋಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತೈತಿ ಅನ್ನೋದು ನಮ್ಮ ತಲೆಯಲ್ಲಿರ್ತಕ್ಕಂತಹ ಒಂದು ಕಲ್ಪನೆ ಮಾತ್ರ. ಹೌದಾ ಸರ್? ಮತ್ತೆ ಸಿಂಗ್ಯುಲರ್ ಮತ್ತೆ ಹಿ ಶಿ ಇಟ್ ಬಂದಾಗ ಎಸ್ ಬಳಸ್ತೀರಿ, ಇಲ್ಲಿ ಶೋ ಬರ್ಬೇಕಿತ್ತಲ್ರಿ. ಎಸ್, ಡಾಟಾ ಇಸ್ ನಾಟ್ ಅ ಸಿಂಗ್ಯುಲರ್. ಡಾಟಾ ಅಂತಕ್ಕಂಥದ್ದು ಸಿಂಗ್ಯುಲರ್ ಅಲ್ವೇ ಅಲ್ಲ. ಇದು ಡಾಟಾ ಅಂತಕ್ಕಂಥ ವರ್ಲ್ಡು ದಿಸ್ ಈಸ್ ದ ಪ್ಲೂರಲ್ ವರ್ಲ್ಡ್. ಇದು ಬಹುವಚನ ರೀ, ಇದೇನು ಪ್ಲೂರಲ್ ವರ್ಲ್ಡು. ಹಂಗಿದ್ರೆ ಇದು ಸಿಂಗ್ಯುಲರ್ ಏನಾಗ್ತದ ರೀ? ಇದರ ಸಿಂಗ್ಯುಲರ್ ಏನಾಗ್ತದ ಅಂದ್ರೆ ಡೇಟಮ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗ್ತದೆ. ಡೇಟಮ್ ಅಂತಕ್ಕಂಥದ್ದು ಏನಾಗ್ತದ? ಸಿಂಗ್ಯುಲರ್ ಆಗ್ತದ. ಹಂಗಿದ್ರೆ ಡೇಟಾ ಏನಾಯ್ತು? ಪ್ಲೂರಲ್ ಆಯ್ತು. ಪ್ಲೂರಲ್ ಆದಾಗ ಏನು ಬಳಸ್ತೀವ್ರಿ? ಶೋ ಅಂತಕ್ಕಂಥದನ್ನ ಬಳಸ್ತೀವಿ. ಹೌ ಬೀನ್ ಶೋಯಿಂಗ್ ಬಳಸಂಗಿಲ್ಲ, ಆರ್ ಬೀಯಿಂಗ್ ಶೋಯಿಂಗ್ ಬಳಸಂಗಿಲ್ಲ, ಶೋಸ್ ಬಳಸಂಗಿಲ್ಲ, ಶೋ ಅಂತಕ್ಕಂಥದ್ದು ಬಳಸ್ತೀವಿ. ಯಾಕಂದ್ರೆ ನಾವು ಪ್ಲೂರಲ್ ಇದ್ದಾಗ ವಿ, ಯು, ದೇ ಇವೆಲ್ಲ ಬಂದಾಗ ಏನು ಬಳಸ್ತಿದ್ವಿ ರೀ? ನಾವು ಡೂ ಬಳಸ್ತಿದ್ದು ಅಂದ್ರೆ ಏನು ಬಳಸ್ತಿದ್ವು ರೀ? V1 ಅಷ್ಟೇ ಬಳಸ್ತಿದ್ದು, V5 ಅಲ್ಲ. ಹೌದಾ? ಎಕ್ಸಾಮ್ ಒಳಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಮನುಷ್ಯ ಇಲ್ಲೇ ಕನ್ಫ್ಯೂಸ್ ಆಗ್ತಾನೆ ಹೊರತು ಬೇರೆಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲೇ ಕನ್ಫ್ಯೂಸ್ ಆಗ್ತಾನೆ, ಇದ ಕನ್ಫ್ಯೂಷನ್ ಹುಟ್ಟು ಮಾಡ್ತದ. ಓಕೆ, ಆಗಬಾರ್ದು. ಈ ಡೇಟಾ ಪ್ಲೂರಲ್ ಅನ್ನೋದು ಗೊತ್ತಿತ್ತಂದ್ರೆ ಕಣ್ಣು ಮುಚ್ಚಿದನ್ನ ಆನ್ಸರ್ ಮಾಡ್ತೀರಿ. ಓಕೆ, ಇದು ಹ್ಯಾವ್ ಬಿನು ಪ್ಲೂರಲ್ ಬರ್ತದ, ಆರ್ ಬಿನು ಪ್ಲೂರಲ್ ಬರ್ತದ, ತೆಗೆದು ಹೋಗಿರಿ ಅವನ್ನೆಲ್ಲ. ಎಸ್, ಓಕೆ, ಅಂಡರ್ಸ್ಟ್ಯಾಂಡ್ ಆಗತ್ತದಲ್ರಿ? ನೆಕ್ಸ್ಟ್ ಕ್ವಶನ್ ಓದ್ರಿ ಕ್ವಶನ್ ಏನೈತಿ?
Select the sentence with an error in the adverb usage. Okay, the manager evaluated the proposal more critically than her colleagues. ಈ critically ಅಂತಕ್ಕಂಥದ್ದು adverb. ಅಂಡರ್ಲೈನ್ ಮಾಡ್ತಾ ಹೋಗೋಣ್ರಿ. The software update was implemented seamlessly ಅಂತಕ್ಕಂಥದ್ದು adverb. The team worked incredibly hard. Incredibly ಅಂತಕ್ಕಂಥದ್ದು adverb. The results were analyzed carefully to ensure accuracy ಅಂತಕ್ಕಂಥದ್ದು. ಹೌದಾ, ಇದ್ರೊಳಗೆ ಇಲ್ಲಿ ಏನ್ರಿ ಕೇರ್ಫುಲ್ ಅಂತಕ್ಕಂಥದ್ದು ಏನು ಎಡ್ವರ್ಬು. ಹೌದಾ, ಇದ್ರೊಳಗೆ ಎಲ್ಲಿ ಎಡ್ವರ್ಬ್ ತಪ್ಪೈತಿ ಅನ್ನೋದು ನಮ್ದು ಒಂದು ಕ್ವಶನ್ ಆಗಿರೋದ್ರಿಂದ ಎಲ್ಲಿ ತಪ್ಪಿರಬಹುದು ನೋಡೋಣ. ಹೌದಾ, ಇಲ್ಲಿ ಎಲ್ವಾಯನ ಬಳಸ್ಯಾರ, ಆಮೇಲೆ ಎಲ್ಲಿ ಬಳಸ್ಯಾರ, ಇವ್ಯಾಲ್ಯೂಯೇಟೆಡ್ ಆದ್ಮೇಲೆ ಬಳಸ್ಯಾರ. ಇದು ಇಂಪ್ಲಿಮೆಂಟೆಡ್ ಆದ್ಮೇಲೆ ಸೀಮ್ಲೆಸ್ಲಿ ಎಲ್ವಾಯ್ ಬಳಸ್ಯಾರ. ಇದು ಎಲ್ವಾಯ್ ಬಳಸ್ಯಾರ, ಎಲ್ಲಿ ಬಳಸ್ಯಾರ, ವರ್ಕ್ ಆದ್ಮೇಲೆ, ವರ್ಬ್ ಆದ್ಮೇಲೆ ಎಡ್ವರ್ಬ್ ಬರ್ತೈತಿ. ಇದು ವರ್ಬ್ ಆದ್ಮೇಲೆ ಬಂದೈತಿ, ಬಟ್ ಇಲ್ಲಿ ಕೇರ್ಫುಲ್ ಅಂತಕ್ಕಂಥದ್ದು ಬಳಸ್ಯಾರ. ಇದು ನಮ್ದು ಗ್ರಾಮೆಟಿಕಲ್ ಎರರ್ ಆಗಬೇಕು. ಇಲ್ಲಿ ಏನಾಗಬೇಕು, ಕೇರ್ಫುಲಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗಬೇಕು. ಕೇರ್ಫುಲಿ ಇಸ್ ಅವರ್ ಆನ್ಸರ್. ಓಕೆ, ಈ ಎಲ್ ವಾಯ್ ಅಂತಕ್ಕಂಥದ್ದನ್ನ, ಇದು ಕೇರ್ಫುಲ್ ಅಂತಕ್ಕಂಥದ್ದು ಏನ್ರಿ, ಎಡ್ಜೆಕ್ಟಿವ್. ಕೇರ್ಫುಲ್ ಅನ್ನೋದು ಏನ್ರಿ, ಎಡ್ಜೆಕ್ಟಿವ್ ಆತದ. ಓಕೆ, ಇದಕ್ಕೆ ಎಲ್ ವಾಯ್ ಸೇರಿಸಿದಾಗ ಏನಾಕೈತಂದ್ರೆ ಎಡ್ವರ್ಬ್ ಆಕೈತಿ. ಹೌದಾ, ನಮಗೇನು ಕೇಳ್ಯಾನ, ಎಡ್ವರ್ಬಲ್ ಎರರ್ ಕೇಳ್ಯಾನ. ಹಂಗಿದ್ರೆ ಎಡ್ವರ್ಬಲ್ ಎರರ್ ಇಲ್ಲ. ಯಾವ ಸೆಂಟೆನ್ಸ್ ಒಳಗೈತಿ, ದಿಸ್ ಸೆಂಟೆನ್ಸ್. ಓಕೆ, ದಿಸ್ ಸೆಂಟೆನ್ಸ್ ಹ್ಯಾಸ್ ಆನ್ ಎಡ್ವರ್ಬಲ್ ಎರರ್. ಓಕೆ, ಈಸಿ ಐತಲ್ರಿ ಕ್ವಶನ್ಸು. ಓಕೆ, ನಿಮ್ಗೆ ಭಾಳ ಈಸಿ ಅನ್ಸಕತ್ತಾವ ಅಂತ ಅನ್ಕೋತೀನಿ. ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ವರ್ಡ್ ದ್ಯಾಟ್ ಬೆಸ್ಟ್ ಕಂಪ್ಲೀಟ್ಸ್ ದ ಸೆಂಟೆನ್ಸ್, ಡಿಟರ್ಮೈನ್ ದ ಕೊಲೊಕೇಶನ್ ಥ್ರೂ ದ ಸೆಂಟೆನ್ಸ್. He tends to dash a lot of noise when he is working. ಓಕೆ, ನಾವೇನು ಮಾಡ್ತಾನ್ರಿ, ಲಾಟ್ ಆಫ್ ನಾಯ್ಸ್ ಅನ್ನ ಮಾಡ್ತಾನೆ. ಓಕೆ, ನೀವು ಅವಾಜ್ ಸೌಂಡ್ ಅನ್ನ ಮಾಡ್ರಿ ಅಂತಕ್ಕಂಥದ್ದು ಹೇಳಿದಾಗ, ಮಾಡು ಸೌಂಡ್ ಜೊತೆಗೆ ಈ ನಾಯ್ಸ್ ಅಂತಕ್ಕಂಥದ್ರ ಜೊತೆಗೆ ಏಕೈಕ ಫಿಕ್ಸ್ಡ್ ಕೊಲೊಕೇಶನ್ ಯಾವ್ದಂದ್ರ ಮೇಕ್. ಯಾವ್ದ್ರಿ, ಮೇಕ್ ಅಂತಕ್ಕಂಥದ್ದು ಬರ್ತೈತಿ. ಐ ಆಮ್ ನಾಟ್ ಮೇಕಿಂಗ್ ದ ನಾಯ್ಸ್ ಜೊತೆಗೆ ಮೇಕ ಬರಬೇಕು. ಈ ಟೆಂಡೆನ್ಸ್ ಟು ಅಂತಕ್ಕಂಥದ್ದು ಬಂದಾಗ ದಿಸ್ ಇಸ್ ಇನ್ಫೈನೈಟಿವ್, ಇದ್ರ ಜೊತೆಗೆ V1 ಬಳಸಬೇಕು. ಹಂಗಿದ್ದಾಗ ಏನು ಬಳಸ್ತೀವಿ, ಇಲ್ಲಿ ಮೇಕ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ದಿಸ್ ಈಸ್ ಅವರ್ ಆನ್ಸರ್. ಇದು ನಮ್ದು ಏನಾಗ್ತದೆ ರೀ, ಆನ್ಸರ್ ಆಗ್ತದ. ಬಹಳಷ್ಟು ಈಸಿ. ಹೌದಾ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಆನ್ಸರ್. ಓಕೆ, ಇನ್ನೂ ಕಾನ್ಸೆಪ್ಟ್ ಭಾಳ ಈಸಿ ಐತ್ರಿ. ಇದು ಇನ್ನು ನೀವು ಕಲಿಯೋದು ಭಾಳ ಐತ್ರಿ ಇದ್ರಾಗ. ಹೌದಾ, ಇದು ಆನ್ಸರ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ಓಕೆ, ನೆಕ್ಸ್ಟ್ ನಾವು. The speech was insipid, leaving everyone restless and bored. Okay, ಅಲ್ಲಿರ್ತಕ್ಕಂತಹ rectify the select sentence by selecting correctly spelled word from the options. ಇದ್ರೊಳಗೊಂದು ಸೆಂಟೆನ್ಸ್ ತಪ್ಪೈತಿ. ಯಾವ್ದಂದ್ರೆ ಇನ್ಸಿಪಿಡ್ ಅಂತಕ್ಕಂಥದ್ದು ತಪ್ಪೈತಿ. ವಾಟ್ ಈಸ್ ಮೀಟ್ ಬೈ ಇನ್ಸಿಪಿಡ್ ಅಂತಕ್ಕಂಥದ್ದನ್ನ ಹೇಳ್ತೀನಿ ರೀ. ಆಟೋಮಟ ತಪ್ಪಿರ್ತಕ್ಕಂಥದ್ದನ್ನ ಕರೆಕ್ಟ್ ಮಾಡೋದು. ಹೌದಾ, ಇದು ತಪ್ಪಿರ್ತಕ್ಕಂಥ ಕರೆಕ್ಟ್ ಏನಾಕೈತಿ, ಇನ್ಸಿಪಿಡ್ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದಂತಿ ಬರ್ತೈತಿ. ನಿಮ್ಗೆ ಗೊತ್ತೈತಿ. ದಿಸ್ ಈಸ್ ಅವರ್. ಓಕೆ, ಈ ಇನ್ಸಿಪಿಡ್ ಅಪೋಸಿಟ್ ವರ್ಡ್ ಏನಾಗ್ತದೆ, ಡೆಲಿಷಿಯಸ್ ಅಂತಕ್ಕಂಥದ್ದು. ಡೆಲಿಷಿಯಸ್, ರುಚಿಯಾದ ಅಂತಕ್ಕಂಥ. ಓಕೆ, ಹಂಗಿತ್ತಂದ್ರ ಇನ್ಸಿಪಿಡ್ ಅಂದ್ರೆ ಏನು, ಇನ್ಸಿಪಿಡ್ ರುಚಿಕರವಿಲ್ಲದ ಅಂದ್ರ ಸಪ್ಪಗೆ. ಓಕೆ, ಆ ಸೆಂಟೆನ್ಸ್ ಓದ್ರಿ. ಈಗ ದ ಸ್ಪೀಚ್ ವಾಸ್ ಇನ್ಸಿಪಿಡ್, ಲಿವಿಂಗ್ ಎವ್ರಿ ಒನ್ ರೆಸ್ಟ್ಲೆಸ್ ಅಂಡ್ ಬೋರ್ಡ್. ಓಕೆ, ಎಲ್ಲರೂ ಏನ್ರಿ ರೆಸ್ಟ್ಲೆಸ್ ಇಲ್ದಂಗೆ ಬೋರ್ಡ್ ಆಗಿ ಬ್ಯಾಸೊತ್ತು ಬಿಟ್ಟು ಹೊಂಟಾರ. ಯಾಕಂದ್ರೆ ಅದ್ರಾಗ ಏನು ಅದು ಪೂರ ಸಪ್ಪಗೈತಿ, ಅದ್ರಾಗೇನು ರಸಕಳವಿಲ್ಲ, ರುಚಿಕರವಿಲ್ಲ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತೈತಿ. ಹೌದಾ, ಎಸ್. ಇಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಇಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ನೀವೇನು ಮಾಡಬಾರ್ದು, ಮಿಸ್ ಮಾಡ್ಕೊಳ್ಬಾರ್ದು ಯಾವಾಗ. ಹೌದಾ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಎಸ್, ಅದೇ ರೀತಿಯಾಗಿ ಆನ್ಸರ್ ಏನಾಕೈತಿ ನಮ್ದು, ಇನ್ಸಿಪಿಡ್ ಈಸ್ ಅವರ್ ಆನ್ಸರ್. ನೆಕ್ಸ್ಟ್, ಮಿಸ್ಟರ್ ಸಕ್ಸೇನಾ ಸೋಲ್ಡ್ ಹಿಸ್ ಕಾರ್ ಬಿಕಾಸ್ ಇಟ್ ವಾಸ್ ಯೂಸ್ಲೆಸ್ ಒನ್. ಓಕೆ, ಅವ್ರು ಏನು ಮಾಡ್ತಾರ, ಕಾರನ್ನು ಮಾರ್ತಾರ. ಯಾಕಂದ್ರೆ ದಟ್ ಈಸ್ ಯೂಸ್ಲೆಸ್ ಒನ್ ಅಂತಕ್ಕಂಥದ್ದು ಕೇಳ. ಹೌದಾ, ಆ ಯೂಸ್ಲೆಸ್ ಒನ್ ಅಂತಕ್ಕಂಥದ್ದು ಬಂದಾಗ ಅದರದ್ದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನ ಕೇಳಿರ್ತಾರೆ ನೋಡ್ರಿ. ಅಂಡರ್ಲೈನ್ ವರ್ಡ್ ಗಿವನ್ ಸೆಂಟೆನ್ಸ್ ಒಳಗೆ ಇಡಿಯಮ್ ಏನೈತೆ ಅಂತಕ್ಕಂಥದ್ದು ಕೇಳ್ಯಾರ. ಹಿಂಗೂ ಕೊಡ್ತಾನೆ ಕ್ವಶನ್ಸ್. ಹೌದಾ, ಹಂಗಿದ್ದಾಗ ಏನಾಗ್ತದೆ ಆನ್ಸರ್, ಏನಾಗ್ತದ ಅಂತಕ್ಕಂಥದ್ದನ್ನ ನೋಡು. ಇದ್ರ ನೋಡ್ರಿ, ಡೋಲ್ ಡ್ರಮ್ಸ್ ಅಂತ ಬರಂಗಿಲ್ಲ. ಎಸ್, ಇದ್ರದ ಇದು ಆನ್ಸರ್ ಏನಾಗತ್ತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದನ್ನ ಆಲ್ರೆಡಿ ಒಂದು ಡಿಸ್ಕಸ್ ಮಾಡೇನ್ರಿ ನಾನು. ಓಕೆ, ಈ ಡೋಲ್ ಡ್ರಮ್ಸ್ ಅಂತಕ್ಕಂಥದ್ದನ್ನ ಮಾಡೇವು. ಗಿಫ್ಟ್ ಆಫ್ ಗ್ಯಾಬ್ ಅಂದ್ರೆ ಫ್ಲೂಯೆಂಟ್ ಸ್ಪೀಕಿಂಗ್ ಆರ್ ಎಬಿಲಿಟಿ ಟು ಕಮ್ಯುನಿಕೇಟ್. ಓಕೆ, ಎಬಿಲಿಟಿ ಟು ಕಮ್ಯುನಿಕೇಟ್.
ಮಾತನಾಡಲಿಕ್ಕೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಎಬಿಲಿಟಿಗೆ ಗಿಫ್ಟ್ ಆಫ್ ಗ್ಯಾಬ್ ಅಂತ ಹೇಳ್ತೀವಿ. ಇದಂತಿ ಬರಂಗಿಲ್ಲ ಹಂಗಂದ್ರೆ. ಈ ಬೈಟ್ ದ ಬುಲೆಟ್ ಅಂದ್ರೆ ಏನ್ರಿ? ಫೇಸ್ ಅ ಹಾರ್ಡ್ ಸಿಚುವೇಶನ್ ವಿತ್ ವೆರಿ ಬ್ರೇವ್ರಿ, ಅಥವಾ ಕರೇಜಿಯಸ್ ಅಂತ ಹೇಳ್ತೀವಿ. ಹೌದಾ? ಹಂಗಿತ್ತಂದ್ರೆ ಅ ವೈಟ್ ಎಲಿಫೆಂಟ್ ಅಂದ್ರೆ ಏನು? ದಿಸ್ ಈಸ್ ಅವರ್ ಆನ್ಸರ್. ವೈಟ್ ಎಲಿಫೆಂಟ್ ಅಂದ್ರೆ ಏನು? ಇದು ಬಹಳಷ್ಟು ರೊಕ್ಕ ಕೊಟ್ಟು ತೊಗೊಂಡ್ಬರ್ತೀರಿ ಇದನ್ನು, ಯಾಕಂದ್ರೆ ಇದು ಸಿಗೋದು ರೇರ್. ಇದು ಭಾಳ ಎಕ್ಸ್ಪೆನ್ಸಿವ್ ಇರ್ತೈತೆ. ತಂದ ಮೇಲೆ ಏನು ಕೆಲಸ ಇರ್ತದೆ? ಯೂಸ್ಲೆಸ್. ಓಕೆ, ಯೂಸ್ಲೆಸ್ ಈಸ್ ಕಾರ್ ಬಿಕಾಸ್ ಇಟ್ ವಾಸ್ ಯೂಸ್ಲೆಸ್ ಒನ್. ಓಕೆ, ಅದು ಬರೀ ಅದಕ್ಕೆ ಏನೋ ಪೆಟ್ರೋಲ್ ಅಟ ಹಾಕ್ತಾರೆ ಕಾರಿಗೆ, ತಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕೋದು, ಸರ್ವಿಸಿಂಗ್ ಮಾಡಿಸೋದು ಅಷ್ಟೇ. ಅದು ಯೂಸ್ಲೆಸ್ ಐತಿ, ಅದಕ್ಕೆ ಅದನ್ನು ಮಾರಿದಾರು. ಅದು ಯೂಸ್ಲೆಸ್ ಐತೆ. ವೈಟ್ ಎಲಿಫೆಂಟು ಹಂಗೆ. ಓಕೆ, ದೆನ್ ಒಂದು ಡೋರ್. ಓಕೆ, ಎಸ್, ಹಂಗಿದ್ರೆ ನೋಡ್ರಿ, ಈ ವೈಟ್ ಎಲಿಫೆಂಟ್ ಅನ್ನೋದು ಈ ರೀತಿಯಾಗಿರ್ತಕ್ಕಂಥದ್ದು ಬಂತು. ಈಗ ಏನು ಮಾಡ್ರಿ ಅಂದ್ರೆ, ಇಲ್ಲಿರ್ತಕ್ಕಂಥ ವಾಟ್ ಈಸ್ ಮೀನ್ಡ್ ಬೈ ಅ ಎಲಿಫೆಂಟ್ ಇನ್ ದ ಹೌಸ್. ಆ ಎಲಿಫೆಂಟ್ ಇನ್ ದ ಹೌಸ್ ಅಂದ್ರೆ ಏನು? ವಾಟ್ ಈಸ್ ಮೀನ್ಡ್ ಬೈ ಎಲಿಫೆಂಟ್ ಇನ್ ದ ಹೌಸ್? ಓಕೆ, ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಎಲಿಫೆಂಟ್ ಇನ್ ದ ಹೌಸ್ ಅಂದ್ರೆ ಏನು? ಅದನ್ನ ಯಾಕೆ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಎಲ್ಲಿ ಬಳಸ್ತೀವಿ, ಇದರ ಮೀನಿಂಗ್ ಅನ್ನ ಏನು ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಡೋರ್ ಓಪನ್ ಮಾಡೋದು ಬಂದು ಹೊಂಟಾರು. ಡೋರ್ ಓಪನ್ ಮಾಡಿದ್ರೆ ಬಂದು ಹೊಂಟಾರ. ಇಲ್ಲಿ ಯಾರೋ ಬಂದಾರೆ, 2 ಸಲ ಕರೆದ್ರು. ಓಕೆ, ಸಾರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಿದ್ರೆ ಆನ್ಸರ್ ಏನಾಕೈತಿ? ನಮ್ಮ ಆನ್ಸರ್ ಏನಾಕೈತಿ? ಅದ ವೈಟ್ ಎಲಿಫೆಂಟ್ ಅಂತಕ್ಕಂಥ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅನ್ನ ಏನು ಮಾಡ್ಬೇಕು ನಾವು? ಐಡೆಂಟಿಫೈ ಮಾಡಬೇಕು. ಈ ಸೆಂಟೆನ್ಸ್ ಒಳಗೆ ಎಲ್ಲಿ ಇನ್ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ? ಓಕೆ, ಶಿ ಎಂಜಾಯ್ಡ್ ದ ಡೆಲಿಷಿಯಸ್ ಡಿನ್ನರ್ ಆ್ಯಂಡ್ ಡೆಸರ್ಟ್. ಓಕೆ, ಇದರ ಟಫ್ ವರ್ಡ್ಸ್ ಯಾವ ಅದಾವ? ಒಂದು ಡೆಲಿಷಿಯಸ್ ಅದ, ಡಿನ್ನರ್, ಡೆಸರ್ಟ್, ಪ್ರೊಜೆಕ್ಟ್, ಕಂಪ್ಲೀಟ್, ಓಕೆ, ವಿಸಿಟೆಡ್, ಸೆವರಲ್, ಹಿಸ್ಟಾರಿಕಲ್, ಡ್ಯೂರಿಂಗ್, ಕಂಫರ್ಟೇಬಲ್. ಓಕೆ, ಇವೆಲ್ಲ ಟಫ್ ವರ್ಡ್ಸ್ ಅದಾವ. ಈ ಟಫ್ ವರ್ಡ್ಸ್ ಅನ್ನ ಈಸಿ ಕೊಟ್ಟಿರ್ತಾನೆ. ಆಪ ಆನ ಯಾರು ತಪ್ಪು ಕಂಡಿಡಿ ಅಂತ ಹೇಳ್ತಾರೆ? ಯಾರು ಹೇಳಂಗಿಲ್ಲ ಅವನ್ನೆಲ್ಲ. ಎಸ್, ಹಂಗಿದ್ದಾಗ ಇವೆಲ್ಲ ವರ್ಡ್ಸ್ಗಳು ನೋಡಿದ್ರೆ ಡೆಲಿಷಿಯಸ್ ಕರೆಕ್ಟ್ ಐತಿ, ಎಲ್ಲ ಕರೆಕ್ಟ್ ಅದಾವ. ಬಟ್ ಇಲ್ಲಿ ಇರ್ತಕ್ಕಂಥ ಲಾಸ್ಟ್ ಒಂದು ವರ್ಡ್ ಏನಾಗಿದೆ ಅಂದ್ರೆ ಕಂಪರ್ಬೇಕಿತ್ತಂದ್ರೆ ಅದ COMFORTABLE. ದಿಸ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಕಂಫರ್ಟೇಬಲ್. ಓಕೆ, ಇದು ಕಂಫರ್ಟೇಬಲ್ ಸ್ಪೆಲ್ಲಿಂಗ್ ಆಗಬೇಕಿತ್ತು. ಹೌದಾ? ಇದು ಕಂಫರ್ಟೇಬಲ್ ಸ್ಪೆಲ್ಲಿಂಗ್ ಇದ್ರೆ ರೈಟ್ ಆಕೈತಿ, ಇಲ್ಲಂದ್ರೆ ಓಕೆ. ಕಂಫರ್ಟೇಬಲ್ ಸ್ಪೆಲ್ಲಿಂಗ್ ಏನು? ಇದು ಅಲ್ಲಿ ಏನೈತಿ ನೋಡ್ರಿ, TIBLE ಐತಿ. ಬಿಕಾಸ್ ಆಫ್ ದಿಸ್ ಈಸ್ ರಾಂಗ್ ಒನ್. ಅದು ರಾಂಗ್ ಆಗಿರ್ತಕ್ಕಂಥ ಪಾರ್ಟ್. ಓಕೆ, ಈಸಿ ಐತ್ರಿ, ಈಸಿ ಐತಿಲ್ರಿ ಕ್ವಶನ್ಸ್. ಈ ರೀತಿ ಆಗಿರ್ತಕ್ಕಂಥ ಟಫ್ ವರ್ಡ್ಸ್ ತೊಗೊಂಡು ನಾವೇನು ಮಾಡ್ಬೇಕಲ್ಲೇ ಡಿಸೈಡ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್. ಅಂಡರ್ಲೈನ್ ಸೆಗ್ಮೆಂಟ್ ಕೊಟ್ಟಿಲ್ಲ, ಇರಲಿ, ಡೋಂಟ್ ವರಿ. Someone have left dirty clothes on the bed. ಕ್ಲೋತ್ಸ್ ಅಂದ್ರೆ ಏನ್ರಿ? ಬಟ್ಟೆಗಳು. ಡರ್ಟಿ ಅಂದ್ರೆ ಹೊಲಸಾಗಿರ್ತಕ್ಕಂಥ. ಹೌದಾ? ಸಂಬಡಿ ಅಂತಕ್ಕಂಥದ್ದು ಕೊಟ್ಟು. ಸಂಬಡಿ. ಓಕೆ, ಸಂಬಡಿ ಬಂದಾಗ ಸಂಬಡಿ ಯಾರೋ ಗೊತ್ತಿಲ್ಲ, ಒಬ್ರು ಇರ್ಬೋದು, ಭಾಳ ಜನ ಇರ್ಬೋದು. ಹೌದಿಲ್ರಿ? ಸಂಬಡಿ ಅಂತಕ್ಕಂಥದ್ದು ಏನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಸಿಂಗ್ಯುಲರ್ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡ್ತದೆ. ಏನ್ ಇಂಡಿಕೇಟ್ ಮಾಡ್ತದ್ರಿ? ಸಿಂಗ್ಯುಲರ್. ಸಂಬಡಿ ಹ್ಯಾವ್ ಲೆಫ್ಟ್ ಬರಂಗಿಲ್ಲ, ಸಂಬಡಿ ಹ್ಯಾಸ್ ಲೆಫ್ಟ್ ಅಂತಕ್ಕಂಥದ್ದು ಆಗ್ತದ. ಇಲ್ಲಿ ವರ್ಡ್ ಬರಂಗಿಲ್ಲ, ವಾಸ್ ಲೆಫ್ಟ್ ಬರಂಗಿಲ್ಲ, ಇದು ಬರಂಗಿಲ್ಲ. ಸಂಬಡಿ ವಾಸ್ ಲೆಫ್ಟ್ ಇಲ್ಲ, ಸಂಬಡಿ ಹ್ಯಾಸ್ ಲೆಫ್ಟ್ ಕ್ಲಾಸ್ ಆನ್ ದ ಬೆಡ್. ಓಕೆ, ಸಂಬಡಿ ಜೊತೆಗೆ ಬರ್ತಕ್ಕಂಥದ್ದು ಯಾವುದು? ಅಲ್ಲಿರ್ತಕ್ಕಂತಹ ಹ್ಯಾಸ್ ಲೆಫ್ಟ್. ವಾಸ್ ಲೀವಿಂಗ್ ಅಂತಕ್ಕಂಥದ್ದು ಬರ್ಬೇಕು. ವಾಸ್ ಜೊತೆಗೆ ING ಬರ್ತದೆ, ಹ್ಯಾವ್ ಬಿನ್ ಜೊತೆಗೆ ING ಬರ್ತದೆ. ಹೌದಾ? ಎಸ್, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು. ಆಕ್ಟಿವೈಸ್ ಇರೋದ್ರಿಂದ ಮತ್ತದನ್ನೆಲ್ಲ ING ನ ಬಳಸಬೇಕಾ? ಪ್ಯಾಸಿವೈಸ್ ಇದ್ದಾಗ ನೀವು ಈ ಬಳಸಬಹುದು ಕಾಮನ್ಲಿ. ಹೌದಾ? ಎಸ್, ಹಂಗಿತ್ತಂದ್ರ ಇಲ್ಲಿರ್ತಕ್ಕಂತಹ ವರ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಅಲ್ಲಿದೆ, ಹ್ಯಾವ್ ಬಿನ್ ಅಂತಕ್ಕಂಥದ್ದು ಯಾವ ಟೆನ್ಸು, ಅದೇ ರೀತಿಯಾಗಿ ವಾಸ್ ಅಂತಕ್ಕಂಥದ್ದು ಯಾವ ಟೆನ್ಸು, ಹ್ಯಾಸ್ ಅಂತಕ್ಕಂಥದ್ದು ಯಾವ ಟೆನ್ಸು ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾರು ನಮ್ದು ಹುಡುಗರು ಟೆನ್ಸ್ ವಿಡಿಯೋನ ನೋಡಿರಲ್ರಿ, ದೇ ವಿಲ್ ಅಂಡರ್ಸ್ಟ್ಯಾಂಡ್. ಈಸಿಲಿ ಕಮೆಂಟೆಡ್ ಆನ್ ದಿಸ್ ಪೋಸ್ಟ್. ಓಕೆ, ಎಲ್ಲರೂ ಈಸಿಲಿ ಕಮೆಂಟ್ ಮಾಡಿಬಿಡ್ತಾರೆ ಅವ್ರು, ಸರ್ ಇದೇ ಟೆನ್ಸ್ ನಾವೆಲ್ಲ ಓದ್ಬಿಟ್ಟಿರಿ ಅಂತ. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದ್ಯಾಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಅಂಡರ್ಲೈನ್ ಸೆಂಟೆನ್ಸ್ ಬೇಡ, ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡೋದು ಬೇಡ, ಹಂಗ ಕಂಡಿಡಿಯೋಣ. ಶಿ ಸೇಡ್ ಶಿ ವುಡ್ ಜಾಯಿನ್ ಅಸ್ ಲೇಟರ್ ಬಟ್ ಐ ಡೋಂಟ್ ನ್ಯೂ ಇಫ್ ಶಿ ವಿಲ್ ಮೇಕ್ ಇಟ್ ಆನ್ ಟೈಮ್.
ಬಟ್ ಅಂತ ಇಲ್ಲಿಂದ ಹಿಡಿದ ಇಲ್ಲಿ ಮಠ ತಪ್ಪೈತೆ ಅಂತ ನೋಡ್ರಿ. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಯಾವ್ದು ಮಾಡ್ತಂದ್ರ ನಿಮಗೆ ಯಾವಾಗೂ ಹೇಳೇನ, ಇಲ್ಲಿರ್ತಕ್ಕಂತಹ ಡೂ ಅನ್ನ ಹೆಂಗ್ ಬರಿತೀರಿ ಅಂದ್ರೆ ಡೋಂಟ್ ಅಂತ, ಇಲ್ಲಿರ್ತಕ್ಕಂತಹ ಡಸ್ ಅನ್ನ ಹೆಂಗ್ ಬರಿತೀರಿ ಅಂದ್ರೆ ಡಸಂಟ್ ಅಂತ ಬರಿತೀರಿ. ಏನ್ ಬರಿತೀರಿ? ಡಿಡ್ ಬರಿತೀರಿ. ಹೌದಾ? ಇದು ಬರ್ಲಿ, ಇದು ಬರ್ಲಿ, ಇದು ಬರ್ಲಿ, ಇವು ಮೂರು ಬಂದಾಗ ನಿಮ್ಗೆ ಏನ್ ಬಳಸ್ ಅಂತ ಹೇಳೇನ್ರಿ? V1 ಬಳಸ್ ಅಂತ ಹೇಳಿ. ಏನ್ ಬಳಸ್ಬೇಕು? V1. ಬಟ್ ನೋಡ್ರಿ, ಐ ಡೋಂಟ್, ನೀವು ಅಂತಕ್ಕಂಥದ್ದು ಏನೈತಂದ್ರ V2 ಐತಿ. ನಮ್ ಕಂಪಲ್ಸರಿ ಇದ್ರದ್ದು ಏನ್ ಬಳಸ್ಬೇಕು? V1 ಬಳಸ್ಬೇಕು. ನೀವು ಇದ್ದಿದ್ದು ಏನಾಗ್ತದ? ನೋ ಅಂತ ಆಗ್ತದೆ. ಓಕೆ, ನೋ ಅಂತ ಆದಾಗ ಯಾವ್ದು ಆನ್ಸರ್ ಆಕೈತಿ ನೋಡ್ರಿ? ಬಟ್ ಐ ಡಿಡಂಟ್ ನೋನ್ ಆಕೈತಿ. ಐ ವೋಂಟ್ ನೋನ್, ಐ ಡೋಂಟ್ ನೋ. ಎಸ್, ಫೋರ್ತ್ ಒನ್ ಈಸ್ ಅವರ್ ಆನ್ಸರ್. ಇದು ನಮ್ಮ ಆನ್ಸರ್ ಆಗ್ತೈತಿ ನೋಡ್ರಿ. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಈ ಡೂ ಬಂದಾಗ ಡೂ ಡಸ್ ಡಿಡ್ ಡಿಡಂಟ್ ಡೂ ಡೋಂಟ್ ಡಸಂಟ್ ಇವೆಲ್ಲ ಬಂದಾಗ V1 ಬಳಸ್ರಿ, ಬೇರೆ ಬಳಸಕ್ ಹೋಗ್ಬೇಡ್ರಿ. ಓಕೆ, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಇವು ಮೂರು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಏನು ಬಳಸ್ಬೇಕಾ? V1 ಬಳಸ್ಬೇಕಾ, ಬೇರೆ ಬಳಸೋಂಗಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್. Select the most appropriate option to fill in the blanks. The organization dash a major campaign to promote sustainable living last year. ಓಕೆ, ಲಾಸ್ಟ್ ಇಯರ್ ಏನ್ ಮಾಡಿತ್ತು ಅಂದ್ರೆ ಇದೊಂದು ಆರ್ಗನೈಸೇಷನ್ ಏನ್ ಮಾಡಿತ್ತು? ಒಂದನ್ನ ಪ್ರಮೋಟ್ ಮಾಡಿತ್ತು, ಕ್ಯಾಂಪೇನ್, ಮೇಜರ್ ಕ್ಯಾಂಪೇನ್ ಅನ್ನ ಪ್ರಮೋಟ್ ಮಾಡಿದ್ರು. ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಬಂದಾಗ ಯಾವ ಟೆನ್ಸು? ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಬಂದಾಗ ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಟೆನ್ಸ್. ಲಾಂಚ್ ಅಂತಕ್ಕಂಥ ಪ್ರೆಸೆಂಟ್ ಟೆನ್ಸ್ ಬರಂಗಿಲ್ಲ. ಈ ಲಾಂಚಿಂಗ್ ಅಂತದ್ದು ಬಳಸ್ಬೇಕಂದ್ರೆ ಅಲ್ಲಿ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಹೆಲ್ಪಿಂಗ್ ವರ್ಬ್ ಇದ್ದಾಗ ಮಾತ್ರ ಏನ್ ಬಳಸ್ತೀರಿ? ಲಾಂಚಿಂಗ್ ಬಳಸ್ತೀರಿ. ಈ ಲಾಂಚಸ್ ಅಂತ ಬರಂಗಿಲ್ಲ, ಯಾಕಂದ್ರೆ ಇದು V5 ಐತಿ, ಇದು ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತದೆ. ನಮಗೇನ್ ಬೇಕು? ಪಾಸ್ಟ್ ಟೆನ್ಸ್. ಏನ್ ಬೇಕ್ರಿ? ಪಾಸ್ಟ್ ಟೆನ್ಸ್ ಬೇಕು. ಹೌದಾ? ಈ ಲಾಂಚ್ ಅಂತಕ್ಕಂಥದ್ದು ಏನೈತಿ? ಪ್ರೆಸೆಂಟ್ ಟೆನ್ಸ್ ಐತಿ. ಎಸ್, ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ಲಾಂಚ್ಡ್ ಅಂತಕ್ಕಂಥದ್ದು V2 ಬರ್ತೈತಿ. ದಿಸ್ ಈಸ್ ಪಾಸ್ಟ್ ಟೆನ್ಸ್. ಏನಿದ್ದು? ಪಾಸ್ಟ್ ಟೆನ್ಸ್. ಇದು ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಆದಾಗ ಇಲ್ಲಿ ಏನ್ ಬರ್ತೈತಿ? ಈಗ ಲಾಂಚ್ಡ್ ಅಂತ ಬರ್ತೈತಿ. ಯಾಕಂದ್ರೆ ಬೇರೆ ಯಾವ ಇಲ್ಲೇ ಇಲ್ಲ, ಬೇರೆ ಯಾವ ಹೆಲ್ಪಿಂಗ್ ವರ್ಬ್ ಜೊತೆಗೆ ಬಂದಿದ್ರೆ ಅಂತ ಬಳಸ್ತಿದ್ದು, ಬಟ್ ಬಂದಿಲ್ಲ. ಹೌದಾ? ಏನು ಮಾಡಕ್ ಬರಂಗಿಲ್ಲ. ಹಂಗಿದ್ರೆ ಇದು ಲಾಂಚ್ಡ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. Select the correct idiom to the substitute underlined segment in the following sentence. His remarks made the matter worse. ಓಕೆ, ಅವನು ಕೊಟ್ಟಿರ್ತಕ್ಕಂಥ ರಿಮಾರ್ಕ್ಸ್ಗಳು ಏನದಾವ? ಒಂದು ಮ್ಯಾಟರ್ ಅನ್ನ ವರ್ಸ್ ಮಾಡಿದವ, ಕೆಟ್ಟದಕ್ಕಿಂತ ಕೆಟ್ಟದ್ದು ಮಾಡಿ ಹೋಗುದವ. ಹಂಗಿದ್ದಾಗ ಇಲ್ಲಿ ಅದಕ್ಕೊಂದು ಅಂಡರ್ಲೈನ್ ಆಗಿರ್ತಕ್ಕಂಥದ್ದಕ್ಕ ಯಾವುದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಆಗ್ತದೆ ನೋಡ್ರಿ. ಸ್ಪಿಲ್ ದ ಬೀನ್ಸ್, ಮೇಡ್ ಅ ಸ್ಪ್ಲಾಶ್, ಕಿಲ್ 2 birds with 1 head. ಈ ಮೇಡ್ ಅ ಸ್ಪ್ಲಾಶ್ ಅಂತ ಬರಂಗಿಲ್ಲ. ಕಿಲ್ 2 birds with 1 stone ಇದು ಬರಂಗಿಲ್ಲ. ಇದರ ಅರ್ಥ ಏನಂದ್ರ ಅಚೀವ್ 2 goals with 1 effort. ಓಕೆ, ಇದರ ಆನ್ಸರ್ ಇದಾಗ್ತದೆ. ನೆಕ್ಸ್ಟ್, ಸ್ಪಿಲ್ ದ ಬೀನ್ಸ್ ಅಂದ್ರೆ ರಿವೀಲ್ ಸೀಕ್ರೆಟ್. ರಿವೀಲ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡೋದು. ಎಸ್, ಆಡ್ ಫ್ಯೂಲ್ ಟು ದ ಫೈರ್. ಎಸ್, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗ. ಎಸ್, ಇವನ್ ನೋಡ್ರಿ, ಬೆಂಕಿ ಹತ್ತೈತಿ, ಅದಕ್ಕೆ ಮತ್ತೆ ಏನಾರ ಚುಮ್ನಿ ಎಣ್ಣೆ, ಫ್ಯೂಯಲ್, ಪೆಟ್ರೋಲ್, ಡೀಸೆಲ್ ಹಾಕಿದ್ರೆ ಮತ್ತಡ್ ಹತ್ತತಿಲ್ರಿ. ಎಸ್, ಅದು ಮೊದಲ ಪರಿಸ್ಥಿತಿ ಮತ್ತಡ್ ಕೆಟ್ಟ ಹೋಗ್ತೈತಿ. ಈಸ್ ರಿಮಾರ್ಕ್ಸ್ ಮೇಡ್ ದ ಮ್ಯಾಟರ್ ವರ್ಸ್. ಅವ್ನು ಬಂದ್ಮೇಲೆ ಅವ್ನು ಕೊಟ್ಟಿರ್ತಕ್ಕಂಥ ರಿಮಾರ್ಕ್ಸ್ಗಳು ಏನದು? ಅವೊಂದು ಕೆಟ್ಟಿರ್ತಕ್ಕಂಥದನ್ನ ಅತಿ ಕೆಟ್ಟದಾಗಿ ಮಾಡ್ತಾವ. ಕೆಟ್ಟದನ್ನ ಅತಿ ಕೆಟ್ಟದಾಗಿ ಮಾಡೋದಕ್ಕೆ ಆಡೆಡ್ ಫ್ಯೂಯಲ್ ಟು ದ ಫೈರ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಹೇಳ್ತೀವಿ. ಈಸಿ ಐತಿ? ಈಸಿ ಐತೋ ಟಫ್ ಐತು? ಬಹಳಷ್ಟು ಈಸಿ. ಈ ರೀತಿಯಾಗಿರ್ತಕ್ಕಂಥ ನಿಮಗೆ ಆಪ್ಷನ್ಸ್ಗಳನ್ನ ಡಿಲೀಟ್ ಮಾಡಕ್ ಬರ್ಬೇಕ್ರಿ. ಆಪ್ಷನ್ಸ್ಗಳನ್ನ ಡಿಲೀಟ್ ಮಾಡಕ್ ಬಂತ ನೀವೇನ್ ಮಾಡ್ತೀರಿ? ಈಸಿಯಾಗಿ ಡಿಲೀಟ್ ಮಾಡಿ ಹೊರಗೆ ಬಂದ್ರಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ನೆಕ್ಸ್ಟ್, choose the sentence that uses a homonym of the highlighted word. Please close the window before leaving. ಓಕೆ, ಅಲ್ಲಿ ಹೋಮೋನಿಮ್ ಅಂತ ಕೇಳಿ. ಹೋಮೋನಿಮ್ ಅಂದ್ರೆ ಏನು? ಇವೆರಡು ನೋಡ್ರಿ, CLOSE ಕ್ಲೋಸ್, ಇನ್ನೊಂದು ಕ್ಲೋಸ್ ಬರ್ತದ. ಬಟ್ ಇವೆರಡು ಕುರಿತು ಮೀನಿಂಗ್ ಏನಿರ್ಬೇಕಂದ್ರೆ ಡಿಫ್ರೆಂಟ್. ಇವು ಮೀನಿಂಗ್ ಏನಿರ್ಬೇಕು? ಡಿಫರೆಂಟ್ ಇರಬೇಕು. ಹಂಗಿದ್ರ ಯಾವ ವರ್ಡ್ಸ್ ಒಳಗೆ ಅದರದ ಏನ್ ಕೇಳ್ಯಾನ್ರಿ? ಮೀನಿಂಗ್ ಡಿಫರೆಂಟ್ ಇದ್ದಿದ್ದು ಹೋಮೋನಿಮ್ ಐತಿ ಅಂತಕ್ಕಂಥದ್ದು ಕೇಳ. ಇಲ್ಲೂ ಕ್ಲೋಸ್ ಐತಿ, ಇಲ್ಲೂ ಕ್ಲೋಸ್ ಐತಿ, ಇಲ್ಲೂ ಕ್ಲೋಸ್ ಐತಿ, ಇಲ್ಲೂ ಕ್ಲೋಸ್ ಐತಿ. ಈ ಕ್ಲೋಸ್ ವಿಂಡೋ ಅಂದ್ರೆ ಏನ್ರಿ? ಮುಚ್ಚೋದು. ಏನ್ ಮಾಡೋದು? ಮುಚ್ಚೋದು. ಎಸ್, ಒಂದು ಕ್ಲೋಸ್ ಅಂದ್ರೆ ಮುಚ್ಚು, ಇನ್ನೊಂದು ಕ್ಲೋಸ್ ಅಂದ್ರೆ ಏನ್ ಅನ್ನೋದನ್ನ ಹೇಳ್ತೇನೆ ಕೇಳ್ರಿ. ಓಕೆ, ಹಿ ಫಾರ್ಗೊಟ್ ಟು ಕ್ಲೋಸ್ ದ ಫೈಲ್ ಬಿಫೋರ್ ದ ಶಟ್ಟಿಂಗ್ ದ ಲ್ಯಾಪ್ಟಾಪ್. ಈ ಫೈಲ್ ಅನ್ನ ಕ್ಲೋಸ್ ಮಾಡೋದು. ಇದು ಒಂದು ಫೈಲ್ ಅನ್ನ ಕ್ಲೋಸ್ ಮಾಡ್ಯಾನ, ಈ ಲ್ಯಾಪ್ಟಾಪ್ ಅನ್ನ ಮುಚ್ಚೋಕ್ಕಿಂತ ಮೊದಲು.
ಇದು ಸೇಮ್ ಕ್ಲೋಸ್, ಮುಚ್ಚೋದನ್ನ. ಐ ಆಲ್ವೇಸ್ ಕ್ಲೋಸ್ ದ ಕರ್ಟನ್ ಎಟ್ಸ್ ನೈಟ್, ಇದು ಮುಚ್ಚೋದನ್ನ. ಮುಚ್ಚು. ಮೇಕ್ ಶೋರ್ ಟು ಕ್ಲೋಸ್ ದ ಬ್ಯಾಕ್ ಡೋರ್ ಟು, ಹಿಂದಿನ ಬಾಗಿಲವನ್ನು ಕೂಡ ಮುಚ್ಚು ಅಂತ ಹೇಳಕ್, ಇದು ಮುಚ್ಚೋದನ್ನ. ನೆಕ್ಸ್ಟ್ ನೋಡ್ರಿ, ದೇರ್ ಬಾಂಡ್ಸ್ ಗ್ರೀವ್ ಕ್ಲೋಸ್ ಓವರ್ ದ ಇಯರ್ಸ್. ಯಾಸ್ ಆತ್ಮೀಯ. ಓಕೆ, ಒಂದು ಕ್ಲೋಸ್ ಅಂದ್ರೆ ಏನು? ಒಂದು ಕ್ಲೋಸ್ ಅಂದ್ರೆ ಮುಚ್ಚು ಅಂತ ಹೇಳ್ತೀರಿ. ಇನ್ನು ನಾವು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೀರಿ, ಗೊತ್ತಿದ್ರಿ? ಆತ್ಮೀಯ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ಆತ್ಮೀಯ ಗೆಳೆಯ ಅಂತ ಹೇಳ್ತೀರಿ. ಓಕೆ, ದೇರ್ ಬಾಂಡ್ ಗ್ರೀವ್ ಕ್ಲೋಸ್ ಓವರ್ ದ ಇಯರ್ಸ್. ಆತ್ಮೀಯ, ಆತ್ಮ ಬಾಂಧವತೆಯನ್ನ ಬೆಳೆಸಿತು ಕೆಲವೊಂದಿಷ್ಟು ವರ್ಷಗಳವರೆಗೆ ಅಂತ ಹೇಳ್ತಾರೆ. ಓಕೆ, ಈ ಕ್ಲೋಸ್. ಹಂಗಿದ್ರೆ ನಮ್ಮ ಆನ್ಸರ್ ಯಾವ್ದಾಯ್ತು? ಸಿ ಇಸ್ ಅವರ್ ಆನ್ಸರ್. ಓಕೆ, ಇದು ನೋಡ್ರಿ, ಎಲ್ಲ ಕಡೆ ಮುಚ್ಚು ಮುಚ್ಚು ಮುಚ್ಚು, ಬಟ್ ಇಲ್ಲಿ ಏನೈತಿ? ಡಿಫರೆಂಟ್ ಕ್ಲೋಸ್ ಐತಿ. ದಿಸ್ ಈಸ್ ಆತ್ಮೀಯ, ದಿಸ್ ಈಸ್ ಆತ್ಮೀಯ. ಓಕೆ, ಬಾಂಧವ್ಯ ಅಂತ ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥದ್ದು. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್, fill in the blanks with an appropriate degree of comparison. Hari is dash than Sohan in solving mathematical problems. Okay, ಇಲ್ಲಿ ಹರಿಯನ್ನ ಸೋಹಾನ್ ಜೊತೆಗೆ ಕಂಪೇರ್ ಮಾಡಕತ್ತಾರ. ಸೋಹಾನ್ ಅನ್ನ ಹರಿ ಜೊತೆಗೆ ಕಂಪೇರ್ ಮಾಡುವಾಗ ಏನಾಗ್ತದ ಅಂದ್ರ, ನಾವು ನಿಮಗೊಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ರಿ. ಯಾವಾಗ ಕಂಪೇರಿಟಿವ್ ಡಿಗ್ರಿ ಬರ್ತದ, ಯಾವಾಗ ಕಂಪೇರಿಟಿವ್ ಡಿಗ್ರಿ ಬರ್ತದ, ಅದ್ರೊಳಗೆ ದ್ಯಾನ್ ಇರ್ತದ. ಏನಿರ್ತದ? ದ್ಯಾನ್. ಇಲ್ಲಿ ಧ್ಯಾನ ಅಂದ್ರೆ ಇದು ಕಂಪೇರಿಟಿವ್ ಡಿಗ್ರಿ. ಎಸ್, ಈ ಧ್ಯಾನ್ ಜೊತೆಗೆ ಏನಾಕೈತಂದ್ರ ಒಂದೇನೋ ಇಲ್ಲಿ ಏನೈತ್ರಿ, ಮತ್ತೆ ಟ್ಯಾಲೆಂಟೆಡ್ ಅಂತ ಐತಿ. ಏನೈತ್ರಿ? ಟ್ಯಾಲೆಂಟೆಡ್. ಓಕೆ, ಇದ್ರ ಜೊತೆಗೆ ಏನ್ ಬಳಸಿರ್ಬೇಕಂದ್ರ ಮೋಸ್ಟ್ ಬಳಸಿದ್ರೆ ಆಗಂಗಿಲ್ಲ, ಮೋರ್ ಬಳಸಿರ್ಬೇಕು. ಇಲ್ಲಿ ನೋಡ್ರಿ, ಮೋರ್ ಟ್ಯಾಲೆಂಟೆಡ್. ಓಕೆ, ಈ ಟ್ಯಾಲೆಂಟೆಡ್ ಆಸ್ ಅಂದ್ರೆ ಪಾಸಿಟಿವ್ ಡಿಗ್ರಿ ಹಾಕಿ, ಮೋಸ್ಟ್ ಟ್ಯಾಲೆಂಟೆಡ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಹಾಕಿ. ಓಕೆ, ಇದು ಪಾಸಿಟಿವ್ ಡಿಗ್ರಿ ಹಾಕಿ. ಮಚ್ ಟ್ಯಾಲೆಂಟೆಡ್ ಇದು ಪಾಸಿಟಿವ್ ಡಿಗ್ರಿ ಹಾಕಿ. ಹೌದಾ? ಹಂಗಿದಾಗ ಏನ್ ಬರ್ತದ್ರ? ಮೋರ್ ಟ್ಯಾಲೆಂಟೆಡ್ ಈಸ್ ಅವರ್ ಆನ್ಸರ್. ಇದ ನಮ್ಮ ಆನ್ಸರ್ ಆಕೈತಿ. ಓಕೆ, ಈಸಿ ಐತಲ್ರಿ? ಎಸ್. ಹಂಗಿದ್ರೆ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿಗನ ಕ್ವಶನ್ಸ್ ಗಳೇನಾಗ್ತಾವ? ಮುಗಿತಾವ. ಎಸ್, ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೆ ಏನ್ ಮಾಡ್ರಿ ಅಂದ್ರ ಸ್ಟಡಿಯನ್ನ ಕನ್ಸಿಸ್ಟೆನ್ಸಿ ಆಗಿ ಇಡ್ರಿ. ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು, ಯಾವ ಕ್ವಶನ್ ಅನ್ನ ಹೆಂಗ್ ಸಾಲ್ವ್ ಮಾಡಬೇಕು, ಎಷ್ಟು ಟೈಮ್ ತಗೊಳ್ಬೇಕು, ನಾವು ಪಟ್ ಪಟ್ ಸಾಲ್ವ್ ಮಾಡಿ ಉಗಿಬಹುದು. ಬಟ್ ನಿಮ್ಗೆ ಯಾಕೆ ತಿಳ್ಸಾಕತ್ತೀನಿ ಅಂದ್ರೆ ಎಕ್ಸಾಮ್ ಒಳಗೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರ್ತಾವ. ಹೌದಾ? ಹಂಗೆ ರಿಪೀಟ್ ಆದವ್ರು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅದಿರಿ, ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ಮೆಸೇಜ್ ಮಾಡಿರಿ. ನಾನು ಎಲ್ಲ ನಿಮ್ಮ ಜೊತೆ ಟಚ್ ಇರ್ತೀನಿ ಅಂತಲ್ಲ. ಎಸ್, ಅದೇ ರೀತಿಯಾಗಿ ಏನು ಮಾಡಬೇಕು, ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ಲಿಂಕ್ ಐತಿ, ಹೋಗಿ ಜಾಯ್ನ್ ಆಗ್ರಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಅದ. ಅದೇ ರೀತಿಯಾಗಿ ಆ ಲಿಂಕ್ ಸಿಗಲಿಲ್ಲ ಅಂದ್ರೆ ನನ್ನ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರಿ, ನಾನು ಏನು ಮಾಡ್ತೀನಿ, ನಿಮಗೆ ಲಿಂಕ್ ಕಳಿಸ್ತೀನಿ, ಜಾಯ್ನ್ ಆಗ್ರಿ. ಓಕೆ, ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.